ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷಣೆ ಕೊಟ್ಟಿದ್ದಾರೆ, ಜೊತೆಗೆ 16 ಜನಕ್ಕೂ ಕೂಡ ಕೊಟ್ಟಿದ್ದಾರೆ. ಒಬ್ಬ ಹೈಕೋರ್ಟ್ ಲಾಯರ್ ಆಗಿ, ಅಡ್ವೊಕೇಟ್ ಆಗಿ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಮೊದಲಿಗೆ ನಾವು ನ್ಯಾಯಾಲಯದಿಂದ ಬರುವಂಥ ತೀರ್ಪುಗಳು ಏನೇ ಇದ್ರೂ ಕೂಡ ಅದನ್ನು ನಾವು ಸ್ವಾಗತಿಸಲೇಬೇಕು, ಅಭಿನಂದಿಸಲೇಬೇಕು. ಅಲ್ಲಿ ಕೊಟ್ಟಿರುವಂಥ ತೀರ್ಪೇ ಸರಿ ಅನ್ನೋ ಒಂದು ರೀತಿಯಲ್ಲಿ ಮನೋಭಾವದಲ್ಲಿ ನಾವು ಕುತ್ಕೊಬೇಕಾಗುತ್ತೆ. ಅಕಸ್ಮಾತ್ ನಾವು ಪರ ವಿರುದ್ಧ ವಕೀಲರಾಗಿದ್ದರೂ ಕೂಡ ನ್ಯಾಯಾಧೀಶರು ಕೊಟ್ಟಿರೋ ತೀರ್ಮಾನವನ್ನು ನಾವು ಆ ಕೋರ್ಟಲ್ಲಿ ಯಾವುದೇ ರೀತಿ ಅಬ್ಜೆಕ್ಟ್ ಮಾಡೋಂಗಿಲ್ಲ. ಹಾಗಾಗಿ ಈ ಒಂದು ತೀರ್ಪು ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳು ಕೂಡ ಖುಷಿಯಿಂದ ಸ್ವಾಗತ ಮಾಡುವಂಥ ಒಂದು ತೀರ್ಪಾಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಈ ರೀತಿ ಸುತ್ತಿ ಬಳಸಿ ಅಷ್ಟು ದೇಶವನ್ನೆಲ್ಲ ಕರ್ಕೊಂಡ್ಬರ್ತಾ ಇದ್ದೀನಿ ಅಂದರೆ, ಈ ತೀರ್ಪಿನಲ್ಲಿ ಒಬ್ಬ ಶಾಸಕ, ಒಬ್ಬ MLA, 5 ಸಲ ಶಾಸಕನೋ 3 ಸಲ ಶಾಸಕನೋ, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತೆಲ್ಲ ಕ್ಷೇತ್ರವನ್ನು ಮಾಡ್ಕೊಂಡು ಕುಂತಿರೋರು, ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವರ ದುರಾಂಕಾರವನ್ನು ಅಥವಾ ಅವರ ಅಧಿಕಾರವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತು ಮಾಡೋ ಮನಸ್ಥಿತಿ ಇದೆಯಲ್ಲ ಅದನ್ನು ಎಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ಈ ಜಡ್ಜ್ಮೆಂಟ್ ಕಾಪಿಯಲ್ಲಿ ತೋರಿಸಿದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಕೊಲೆ ಅನ್ನೋದು ದೊಡ್ಡ ಅಪರಾಧ ಸರ್. ಅದರಲ್ಲೂ ಕೂಡ ಹಣಕ್ಕಾಗಿ ಮಾಡುವಂಥ ಕೊಲೆ, ಹೆಣ್ಣಿಗಾಗಿ ಮಾಡುವಂಥ ಕೊಲೆಗಳನ್ನ ನೋಡಿದ್ದೀವಿ. ಒಬ್ಬ ರಾಜಕೀಯ ವ್ಯಕ್ತಿ ಇನ್ನೊಬ್ಬ ರಾಜಕೀಯ ವ್ಯಕ್ತಿ ಯಾವುದೋ ಒಬ್ಬ ಅಮಾಯಕ ಬೆಳ್ಕೊಂಡ್ಬರ್ತಾ ಇದ್ದಾನೆ ಬೇರೆ ಪಕ್ಷದ ಅಂದ ತಕ್ಷಣ ಅವನ್ನ ಜಿಮ್ಮಲ್ಲಿ ಕ್ರೂರವಾಗಿ ಕೊಲೆ ಮಾಡ್ತಾರಲ್ಲ, ಅದನ್ನು ಖಂಡಿತವೂ ಸಹಿಸೋಕ್ಕಾಗಲ್ಲ. ಸಂವಿಧಾನದಲ್ಲಿದ್ದೀವಿ, ಡೆಮಾಕ್ರೆಟಿಕ್ ಪ್ಲೇಸಲ್ಲಿದ್ದೀವಿ, ಎಲ್ರಿಗೂ ರೈಟ್ಸ್ ಇದ್ದಾವೆ, ಎಲ್ರಿಗೂ ಪವರ್ ಇದ್ದಾವೆ ಅಂತ ಉದ್ದುದ್ದ ಭಾಷಣಗಳನ್ನ ಮಾಡುವಂಥ ವ್ಯಕ್ತಿಗಳು, ಶಾಸಕರು, ಮಿನಿಸ್ಟ್ರುಗಳು, ಅವ್ರ ಎದುರುಗಡೆ ಇನ್ನೊಬ್ರು ಬೆಳಿಬಾರ್ದು. ಆ ರೀತಿಯಾಗಿ ಬೆಳೆದಾಗ ತನ್ನಲ್ಲಿರುವಂಥ ರೌಡಿಗಳನ್ನು ಕೂಡ ನಾನು ಉಪಯೋಗಿಸ್ಕೊತೀನಿ, ನನ್ನಲ್ಲಿರುವಂಥ ದುಡ್ಡನ್ನು ಕೂಡ ನಾನು ಉಪಯೋಗಿಸ್ಕೊತೀನಿ, ನನ್ನಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಪೊಲೀಸರು ಕೂಡ ಉಪಯೋಗಿಸ್ಕೊಂಡು ಕೊಲೆ ಮಾಡಿ ಆ ಕೇಸನ್ನು ಮುಚ್ಚಾಕ್ತೀನಿ ಅನ್ನೋ ಒಂದು ದಿಕ್ಕಲ್ಲಿ ಹಿಡಿದಿದ್ದಂಥ ಕೇಸನ್ನು 313 ಸ್ಟೇಟ್ಮೆಂಟ್ ಅಂದರೆ ಇನ್ನೇನು ಸಾಕ್ಷಿ ಎಲ್ಲವೂ ಮುಗೀತು, ಇನ್ನೇನು ಆರ್ಗ್ಯುಮೆಂಟು ಮುಗಿದು ಇನ್ನೇನು ಜಡ್ಜ್ಮೆಂಟ್ ಪ್ರಾರಂಭ ಆಗಬೇಕು ಅನ್ನೋ ಒಂದು ಸಮಯದಲ್ಲಿ ಈ ಒಂದು ಕೇಸ್ ತಿರುವು ಪಡ್ಕೊಳ್ತಲ್ಲ, CBI ಅವರು ಎಂಟ್ರಿ ಆಗ್ತಾರಲ್ಲ, ಇದು ಯಾರೂ ಕೂಡ ಊಹೆ ಮಾಡದಂಥ ವಿಷಯ. ಬಹಳ ಕಷ್ಟ ಸರ್. 2016ರಿಂದ 10 ವರ್ಷ ಸತತವಾಗಿ ಆ ಸಾವಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡಬೇಕು. ಮೊದಲ ಅಭಿನಂದನೆ ಹೇಳಬೇಕಾಗುತ್ತೆ. ಹಾಗೆ ದೇ ಆರ್ ರಿಯಲ್ ಹೀರೋಸ್ ನಾನು ಹೇಳುವಂಥದ್ದು. ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ ಅದಲ್ಲ, ಇದು ಇವರ ಕಥೆಗಳು, ಇವರ ಹೋರಾಟಗಳನ್ನು ನಾವು ತೋರಿಸ್ಬೇಕಾಗುತ್ತೆ. ಹಾಗೆ ನ್ಯಾಯಾಲಯಕ್ಕೂ ಕೂಡ ತಾವೆಲ್ಲರೂ ಹೇಳ್ತಿದ್ರಿ, ಎಲ್ಲೋ ಒಂದು ಕಡೆ ಯಾವುದೋ ದಿಕ್ಕಲ್ಲಿ ದೇಶನೇ ಮುಳುಗೋಗ್ತಾ ಇದೆ ಅನ್ನೋ ಟೈಮಲ್ಲಿ ಈ ಥರ ಅದು ಕರ್ನಾಟಕದಲ್ಲಿ ಬರ್ತಂಥ ಜಡ್ಜ್ಮೆಂಟ್ಸ್ಗಳು ನೀವು ನೋಡ್ತಾ ಇರ್ಬೋದು, ಅದ್ಭುತವಾದ ಜಡ್ಜ್ಮೆಂಟ್ಸ್ಗಳು. ಇದೇ ಒಬ್ಬರು ಹಾಸನದ MP ಅವರ ಬಗ್ಗೆ ಒಂದು ಅತ್ಯಾಚಾರದ ಕೇಸಲ್ಲೂ ಕೂಡ ಬಹಳ ಅದ್ಭುತವಾಗಿ ಜಡ್ಜ್ಮೆಂಟ್ ಬಂತು. ಏನಿಲ್ಲ ಸರ್, ಅವ್ರ ಹತ್ರ ಇವತ್ತು ಪಡ್ಕೊಳ್ಳೋಕ್ಕೆ ಇವರಿಬ್ಬರ ಹತ್ರ ಎಷ್ಟು ದುಡ್ಡಿಲ್ಲ, ಏನಿಲ್ಲ, ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದರೆ ಕಾನೂನನ್ನು ನೀವು ಪಡ್ಕೊಳ್ಳೋಕ್ಕಾಗಲ್ಲ. ಕಾನೂನು ಕೆಳಗಡೆ ನೀನು ಒಂದೇ, ಎಲ್ಲರೂ ಒಂದೇ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ಅವರ ರವಾನೆ ಮಾಡಿಸಿರೋದಕ್ಕಾಗಿ ಒಬ್ಬ ವಕೀಲನಾಗಿ ದಿನನಿತ್ಯ ಆ ಬುಕ್ಕನ್ನು ಇಟ್ಕೊಂಡು ನಾವು ಓದ್ತಾ ಇರ್ತೀವಲ್ಲ, ಆ ಒಂದು ಸಂತೋಷದಿಂದ ಹೇಳ್ತೀನಿ, ಎಲ್ಲೋ ಒಂದು ಕಡೆ ಸತ್ಯ ಇನ್ನೂ ಇದೆ ಅನ್ನೋ ಒಂದು ರೀತಿಯಲ್ಲಿ ಸಂತೋಷ ಆಗ್ತಾರೆ ಸರ್. ಈಗ ಸರ್, ಪ್ರಧಾನಿ ಮೊಮ್ಮಗ ಆದರೂ ಓಕೆ, ಇಲ್ಲ ಅಂದರೆ ಒಬ್ಬ ಶಾಸಕ ಆದರೂ ಓಕೆ, ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ಮತ್ತೊಂದು ಸಲ ಪ್ರೂವ್ ಆಯಿತು ಸರ್. ಅದಕ್ಕಿಂತ ಮುಖ್ಯವಾಗಿ ಈ ಪ್ರಕರಣದಲ್ಲಿ ತಾವು ಅಬ್ಸರ್ವ್ ಮಾಡಬೇಕಾಗಿರುವಂಥ ವಿಷಯ, ಸಾಕ್ಷಿ ನಾಶಗಳನ್ನು ಮಾಡುವಂಥ ಒತ್ತಡದಲ್ಲಿ ತಮಗೂ ಕೂಡ ಮಾಧ್ಯಮಕ್ಕೂ ಕೂಡ ಅಭಿನಂದನೆ ಕೊಡಬೇಕಾಗುತ್ತೆ. ಯಾಕಂದರೆ ಯಾವುದೋ ಒಂದು ಸ್ಟಿಂಗ್ ಆಪರೇಷನ್ನ ಅಥವಾ ಕ್ಯಾಮ್ರಾವನ್ನು ದಿನನಿತ್ಯ ಅದನ್ನು ಪ್ರಸಾರ ಮಾಡಿ, ಹಾಗೆ ಯಡಿಯೂರಪ್ಪನವರು ಅವರು ಕೂಡ ಓಪನ್ ಸ್ಟೇಜ್ನಲ್ಲಿ ಇದಕ್ಕೆ ನಾನು ನ್ಯಾಯ ಕೊಡ್ತೀನಿ, ಇದಕ್ಕೆ ನಾನು ನ್ಯಾಯ ಒದಗಿಸ್ತೀನಿ, ತಪ್ಪು ಮಾಡಿರೋನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀನಿ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಆದಾಗ ಅದನ್ನು ಹೇಳ್ತಾರೆ, ಆ ಮಾಹಿತಿಯನ್ನು ಒಂದು ಭಾಷಣವನ್ನು ಮಾಡ್ತಾರೆ. ಈ ಎಲ್ಲರೂ ಕೂಡ ಒಂದೊಂದು ಸಣ್ಣ ಸಣ್ಣ ವಿಚಾರದಲ್ಲಿ ಯಾರ್ಯಾರು ಅದಕ್ಕೆ ಕೈ ಹಾಕಿ ಹೋರಾಟವನ್ನು ಮಾಡಿದಾರೋ ಅಥವಾ ಅದ್ರ ಪರವಾಗಿ ಮಾತಾಡಿದಾರೋ, ಅದನ್ನು ತೋರಿಸಿದಾರೋ, ಆ ವಿಚಾರವನ್ನು ತನಿಖೆ ಮಾಡಿದಂಥವ್ರು ಮೊದಲು ಅಭಿನಂದನೆ ಮಾಡಬೇಕಾಗುತ್ತೆ. CBI ಆದವರು ಎಲ್ಲರಿಗೂ ಕೂಡ ನಾವು ಅಭಿನಂದನೆ. ಯಾಕೆಂದರೆ ಸತ್ಯ ಮುಚ್ಚೋಗ್ತಿತ್ತಲ್ಲ ಸರ್. ಯಾರೋ ಒಬ್ಬರು ಕೊಲೆ ಮಾಡಿದ್ರು, ಯಾವುದೋ ಉದ್ದೇಶಕ್ಕೆ ಮಾಡಿದ್ರು, ಇನ್ಯಾರೋ ಒಬ್ಬರನ್ನ ಸರೆಂಡರ್ ಮಾಡಿದ್ರು. ಹಾಗಾದರೆ ಈ ರೀತಿ ಎಷ್ಟಾಗ್ತಾ ಇದ್ದಾವೆ ಸರ್? ಹಾಗಾದರೆ ಬಡವ್ರ ಮಕ್ಕಳಾಗಿರ್ಬೋದು, ವಿದ್ಯಾವಂತರಾಗಿರ್ಬೋದು, ರಾಜಕೀಯಕ್ಕೆ ಬರೋಂಗೇ ಇಲ್ಲ ಅವರು. ಆ ರೀತಿಯಾಗಿ ಎದುರಿಸ್ಬಿಟ್ಬಿಟ್ಟಿದ್ರು. ಸೊ ಈ ರೀತಿಯಾಗಿ ಬರುವಂಥ ಆದೇಶಗಳು, ಜಡ್ಜ್ಮೆಂಟ್ಸ್ಗಳು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು
ಬೆಳಕು ಎಲ್ಲ ಆಯಿತು, ರಾಜಕೀಯಕ್ಕೆ ಸಾಮಾನ್ಯರು ಕೂಡ ಕೈ ಹಾಕ್ಬೋದು, ಓಡಾಡ್ಬೋದು ಅಂತೇಳಿ. ಒಬ್ಬ ಅವ್ರ ಎದುರುಗಡೆ ಬೆಳೀತಿರುವಂಥ ವ್ಯಕ್ತಿಯನ್ನು ತಾವು ಕೊಲೆ ಮಾಡಿ ಮುಗಿಸ್ಬಿಡ್ತೀರಾ ಅಂದರೆ ಅದಕ್ಕಿಂತ ದೊಡ್ಡ ತಪ್ಪಿನೇನಿದೆ ಸರ್? ಹಂಗಂದ್ರೆ ಇನ್ನು ಯಾರೂ ಕೂಡ ಆ ಕ್ಷೇತ್ರದಲ್ಲಿ ಯಾರೂ ಕೂಡ ತಲೆ ಎತ್ತಬಾರ್ದು. ಆ ವಿಧಾನಸೌಧ ಅವ್ರ ಅಪ್ಪಂದು, ಹಂಗೆ ಅವ್ರಿಗೆ ಹೋಗಬೇಕು. ಆ ಕ್ಷೇತ್ರ ಅವ್ರ ಮಕ್ಕಳಿಗೆ ಹೋಗಬೇಕು. ಈ ರೀತಿಯಾಗಿ ಮಾಡ್ಕೊಂಡಿರುವಂಥದ್ದು ಆ ಒಂದು ಏನು ಪ್ರಾಕ್ಟೀಸ್ ಇತ್ತು ಅವೆಲ್ಲವೂ ಕೂಡ ಪೊಲೀಸ್ ಸ್ಟಾಪ್ ಇಟ್ಟಿರುವಂಥದ್ದು ಈ ಜಡ್ಜ್ಮೆಂಟು ಸರ್. ಸರ್, ಇನ್ನೊಂದು A1, A2 ಅಥವಾ A19ವರೆಗೂ ಇದರಲ್ಲಿದ್ದಾರೆ. ಎಲ್ಲರಿಗೂ ಒಂದೇ ರೀತಿ ಶಿಕ್ಷೆ ಆಗುತ್ತಾ? ಯಾವ ರೀತಿ ಸರ್ ಆಗುತ್ತೆ? ಈಗ ಜೀವಾವಧಿ ಶಿಕ್ಷೆ 16 ಮುಂದಿನ ಭಾಗದಲ್ಲಿ ತಾವು ಹೇಳೋದೇನು ಅಂದರೆ, ಇವಾಗ 16 ಜನಕ್ಕೆ ಜೀವಾವಧಿ ಶಿಕ್ಷೆ ಆಗಿದೆ. ಏನು ಜೀವಾವಧಿ ಶಿಕ್ಷೆ ಅಂದರೆ, ಈ ಜೀವಾವಧಿ ಶಿಕ್ಷೆಯಲ್ಲಿ ನೀವು ಹೈಕೋರ್ಟ್ನಲ್ಲಿ ಇವಾಗ ಇವರು ಅಪೀಲ್ ಹೋಗ್ತಾರೆ. ಹೈಕೋರ್ಟ್ಗೆ ಅಪೀಲ್ ಹೋದಾಗ ಜೀವಾವಧಿ ಶಿಕ್ಷೆ ಇರುವಂಥ ಅಪೀಲ್ಗಳು ಡಬಲ್ ಬೆಂಚ್ಗೆ ಹೋಗ್ತವೆ. ಅಂದರೆ ಇಬ್ಬರು ನ್ಯಾಯಾಧೀಶರು ಅಂತ ಬೆಂಚ್ಗೆ ಹೋಗ್ತವೆ. ಅಷ್ಟು ಸರ್ವಸಾಮಾನ್ಯವಾಗಿ ಬೇಲ್ ಸಿಗಲ್ಲ, ಚಾಲೆಂಜ್ ಮಾಡೋಕ್ಕಾಗಲ್ಲ ಅಷ್ಟು ಸುಲಭವಾಗಿ. ಅದನ್ನು 10 ವರ್ಷದ ಕೆಳಗಡೆ ಇರ್ತಾವಲ್ಲ ನಿಮಗೆ ಜಡ್ಜ್ಮೆಂಟ್ಸ್ಗಳು. ಅಂದರೆ ಈ ನ್ಯಾಯಾಧೀಶರು ಕೆಲವರು 7 ವರ್ಷ ಕೊಟ್ಟಿದ್ದಾರೆ, ಅಂಥವ್ರಿಗೆ ಸಿಂಗಲ್ ಜಡ್ಜ್ ಬೆಂಚಿಗೆ ಹೋಗುತ್ತೆ, ಒಬ್ಬರು ಇರುವಂಥ ಬೆಂಚಿಗೆ ಹೋಗುತ್ತೆ. ಅಲ್ಲಿ ಅವರಿಗೆ ಅನುಕೂಲತೆ ಅಂದರೆ ಬೇರೆ ಸಿಗುವಂಥ ಅನುಕೂಲತೆಗಳು ಇರ್ತವೆ. ಸೊ ಹಾಗಾಗಿ 10 ವರ್ಷ ಮೇಲ್ಪಟ್ಟಂಥ ಶಿಕ್ಷೆಗಳು ಯಾವೇ ಇದ್ರೂ ಕೂಡ ಅಷ್ಟು ಸುಲಭವಾಗಿ ಬೇಲಾಗಲ್ಲ. ಹಾಗಂದರೆ ಆಗೋದೇ ಇಲ್ವ ಅಂತಲ್ಲ, ಆಗುತ್ತೆ. ಕೊಲೆ ಪ್ರಕರಣಗಳಲ್ಲಿ ಬೇಲಾಗಿ ಆಚೆ ಬರುವಂಥದ್ದು ಇವೆಲ್ಲವೂ ಕೂಡ ಇರ್ತವೆ. ಸೊ ಬಹುಶಃ ಎಲ್ಲೋ ಒಂದು ಕಡೆ ಬೇಲು ಕೂಡ ಒಂದು 3-4 ತಿಂಗಳು 5 ತಿಂಗಳು ಒಳಗಡೆ ಆಗ್ಬೋದೇನೋ. ತಿರ್ಗಾ ಅಲ್ಲೊಂದು ಹೈಕೋರ್ಟಲ್ಲೂ ಕೂಡ ಒಂದು 2-3 ವರ್ಷ ನಡೆಯುತ್ತೆ. ಅಪೀಲ್ ಆಗಲೇಬೇಕಲ್ಲ ಎಲ್ರಿಗೂ ಇರೋವಂಥದ್ದು. ಅದು ವಿನಯ್ ಅವ್ರಿಗಾಗಿ ಕುಲಕರ್ಣಿಗಾಗಿರ್ಬೋದು ಅಥವಾ ಸಾಮಾನ್ಯ ಬಡವನಿಗಾಗಿರ್ಬೋದು, ಈ ಪ್ರಕರಣದಲ್ಲಿ ಇರೋವಂಥವ್ರಿಗೆ ಇದ್ದೇ ಇರುತ್ತೆ. ಹಾಗಾಗಿ 14 ವರ್ಷ ಜೀವದ ಶಿಕ್ಷೆ, ಜೀವ ಇರೋವರೆಗೂ ಶಿಕ್ಷೆ ಅನ್ನುವಂಥದ್ದು ಆದೇಶಗಳೆಲ್ಲ ಆದಾಗ ಬೇಲ್ ಸಿಗಲ್ಲ ಅಷ್ಟು ಸುಲಭವಾಗಿ ಮಾಹಿತಿ ಹೋಗ್ಬಿಡುತ್ತೆ. ಆಗ ಆರೋಪಿಗಳು ಸ್ವಲ್ಪ ಎಲ್ಲೊಂದು ಕಡೆ ಭಯ ಪಡುವಂಥದ್ದು, ಎದುರುಕೊಳ್ಳುವಂಥದ್ದು ಈ ರೀತಿ ಆಗ್ತವೆ. ನೀವು ಇದನ್ನು ಅಬ್ಸರ್ವ್ ಮಾಡಿರ್ಬೋದು. ಸ್ಪೆಷಲ್ ಕೋರ್ಟ್ ಏನು ಮಾಡುತ್ತೆ, ನೀನು ದೋಷಿ ಅಂತ 1 ದಿನ ಹೇಳುತ್ತೆ, ಅದಾದ ನಂತರ ಶಿಕ್ಷೆಯ ಪ್ರಮಾಣವನ್ನು 2 ದಿನ ಆದಮೇಲೆ ಹೇಳುತ್ತೆ. ಇದು ಸ್ವಲ್ಪ ಕನ್ಫ್ಯೂಷನ್. ನನಗೆ ಫೋನ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ, ಇದು ಹೆಂಗಿದು ಹೇಗೆ ಅಂತ. ಇದು ಹೇಗೆ ಅಂದರೆ, ಮೊದಲು ಕೇಸ್ ನಡೆದಾಗ ಈತ ತಪ್ಪು ಮಾಡಿದ್ದಾನೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ನ್ಯಾಯಾಲಯ ಬರುತ್ತೆ, ಅದಕ್ಕೆ ದೋಷಿ ಅಂತ ಹೇಳಿ. ಅದಾದಮೇಲೆ ಮತ್ತೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ. ಏನದು, ಶಿಕ್ಷೆಯ ಪ್ರಮಾಣ ಇದನ್ನು ನಾನು ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು ಅಂತ. ಅದನ್ನು ಆರ್ಗ್ಯುಮೆಂಟ್ ಮಾಡಿ ನೆಕ್ಸ್ಟ್ ದಿನಕ್ಕೆ ಶಿಕ್ಷೆಯ ಪ್ರಮಾಣವನ್ನು ಹೇಳ್ತಾರೆ. ಆ ವಾದ ಹೇಗಿರುತ್ತೆ ಅಂದರೆ, ನೋಡಿ ಇವನೇನೋ ದೋಷಿ ಒಬ್ಬ ಆಗ್ಬಿಟ್ಟಿದ್ದಾರೆ, ಇವರು ದೋಷಿ ಅಂತ ಆಗಿದೆ, ಶಿಕ್ಷೆನ ಕಮ್ಮಿ ಕೊಡಬೇಕು ಅನ್ನೋದು ಆರೋಪಿಯ ಪರ ವಕೀಲರು ವಾದ ಮಾಡ್ತಾರೆ. ಯಾಕೆ ಕಮ್ಮಿ ಮಾಡಬೇಕು? ಇದೇನು ಕೇಸ್ ಬಗ್ಗೆ ಅಲ್ಲ. ಆತನಿಗೆ ಹೊರಗಡೆ ವಯಸ್ಸಾಗಿ ತಂದೆ ತಾಯಿಗಳಿದ್ದಾರೆ, ಮಕ್ಕಳುಗಳಿದ್ದಾರೆ, ಓದಿಸ್ಬೇಕು, ಮತ್ತು ಬೇರೆ ರೀತಿಯಾದ ಕಮಿಟ್ಮೆಂಟ್ಸ್ಗಳಿದ್ದಾವೆ, ಕಾಯಿಲೆ ಇದ್ದಾವೆ, ಟ್ರೀಟ್ಮೆಂಟ್ ತೊಗೋಬೇಕು. ಹಾಗಾಗಿ ಆರೋಪಿನೇ ಅಪರಾಧಿ ಆಗಿಬಿಟ್ಟಿದ್ದಾನೆ, ಎಲ್ಲ ಒಂದು ಕಡೆ ಸ್ವಲ್ಪ ಕಮ್ಮಿಯಾಗಿ ಪನಿಷ್ಮೆಂಟ್ನ ಕೊಡಿ ಅಂತ ಹೇಳಿ ವಾದ ಮಾಡ್ತಾರೆ. ಈ ವಾದವನ್ನು ಆದಮೇಲೆ ಆಲಿಸಿದ ಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅದೇ ವಾದ ಮಾಡ್ತಾರೆ ಆಪೋಸಿಟ್ ಆಗಿ. ಇಲ್ಲ, ಆ ವಿಷಯಕ್ಕೇನು ಕಮ್ಮಿ ಕೊಡೋಂಗಿಲ್ಲ, ಮಾಡಿರೋದು ತಪ್ಪು, ದೊಡ್ಡ ತಪ್ಪಿದೆ, ನೀವು ಜೀವಾವಧಿನೇ ಕೊಡಿ, ಜೀವ ವಿರೋಧನೇ ಕೊಡಬೇಕು, ಆ ಸೆಕ್ಷನಲ್ಲಿ ಇರುವಂಥ ಪ್ರಮಾಣ, ಶಿಕ್ಷಾ ಪ್ರಮಾಣ ಏನಿದೆಯೋ ಅದು ಸಂಪೂರ್ಣವಾಗಿ ಕೊಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಕೆಲವು ಒಂದು ಕೇಸ್ಗಳಲ್ಲಿ ಡಿಫ್ರೆಂಟ್ ವಾದಗಳಾಗ್ತವೆ. ಈ ಕೇಸ್ನಲ್ಲೇನೋ ಒಬ್ಬ MLA ಆಗಿ ರಕ್ಷಣೆ ಮಾಡಬೇಕಾಗಿರುವಂಥ ಕ್ಷೇತ್ರವನ್ನೇ ಅಧಿಕಾರ ವ್ಯಾಪ್ತಿಯನ್ನು ಹಾಳು ಮಾಡ್ಕೊಂಡಿದ್ದಾರೆ, ಇಲ್ಲ ಅಧಿಕಾರದಲ್ಲಿ ಮೆರೆದಿದ್ದಾರೆ, ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ, ಕೊಲೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಅವ್ರಿಗೆ ಯಾವುದೇ ರೀತಿಯಾಗಿ ಕ್ಷಮೆ ಕೊಡಬಾರ್ದು, ಜೀವಾವಧಿನೇ ಕೊಡಬೇಕು ಅನ್ನೋಂಥದ್ದು ಒಂದು.